ಕಳೆದ 20 ದಿನಗಳಿಂದ ದೆಹಲಿಯ ಜಂತರ್ ಮಂತರಲ್ಲಿ ಸೋನಂ ವಾಂಗ್ಚುಕ್ ಹಾಗೂ ಕೆಲವು ವಿದ್ಯಾರ್ಥಿಗಳು ಉಪವಾಸ ಕೂತು ಕೇಂದ್ರ ಸರ್ಕಾರದ ಉನ್ನತ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ನೀಟ್ ಎಕ್ಸಾಮ್ ಪೇಪರ್ ಲೀಕ್ ವಿರುದ್ಧ. ಆ ಎಕ್ಸಾಮ್ ಪೇಪರ್ ಲೀಕ್ ಏನಾಗಿದೆ, ಹತ್ರ 22 ಲಕ್ಷ ವಿದ್ಯಾರ್ಥಿಗಳನ್ನು ಅವರ ಮೇಲೆ ಪ್ರಭಾವ ಬೀರಿದ ಒಂದು ಘಟನೆ. 22 ಲಕ್ಷ ವಿದ್ಯಾರ್ಥಿಗಳು ಬರ್ತಿರೋದು ಬಡ ಕುಟುಂಬದಿಂದ, ರೈತ ಕೃಷಿ ಕೂಲಿಕಾರರ ಕುಟುಂಬದಿಂದ ಬರ್ತಿರೋರು. ಮತ್ತೊಮ್ಮೆ ಆ ಎಕ್ಸಾಮ್ ನಡೆಸಿದಾಗ 2 ಲಕ್ಷ ಮಂದಿ ವಿದ್ಯಾರ್ಥಿಗಳು ಆ ಪರೀಕ್ಷೆಯಲ್ಲಿ ಬರೆಯಕ್ಕೆ ಕೂತೇ ಇಲ್ಲ. ಆ ರೀತಿಯ ಒಂದು ಪರಿಸ್ಥಿತಿ. ಹಾಗೇನೆ CBSEಯಲ್ಲಿ ಹತ್ರ 17 ಲಕ್ಷ ವಿದ್ಯಾರ್ಥಿಗಳು ಈ ತೊಂದರೆಗೆ ಒಳಗಾಗಿದ್ದಾರೆ. ಇಡೀ ಭಾರತದಲ್ಲಿ ದೊಡ್ಡ ರೀತಿಯ ಇದರ ವಿರುದ್ಧ ಪ್ರದರ್ಶನಗಳು ನಡೀತಾ ಬರುತ್ತಿದೆ, ಹೋರಾಟಗಳು ನಡೀತಾ ಬರ್ತಿದೆ. ಹೆಚ್ಚಾಗಿ ನಮ್ಮ SFI ಅವರ ಹೋರಾಟ, SFI ಸಂಘಟನೆಯ ಹೋರಾಟ ಮತ್ತು ವಿದ್ಯಾರ್ಥಿ ಸಂಘಟನೆಗಳ ಹೋರಾಟ. ಇಲ್ಲಿ ಜಂತರ್ ಮಂತರಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಅವರ ಕರೆಯ ಮೇರೆ ಈ ಹೋರಾಟ ಪ್ರಾರಂಭವಾಗಿ ಅದರಲ್ಲಿ ಕೂಡ ವಿದ್ಯಾರ್ಥಿ ಸಂಘಟನೆಗಳು, ಜನಪರ ಸಂಘಟನೆಗಳು ಆ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ನಮ್ಮ ಪಕ್ಷದಿಂದ, ರೈತ ಸಂಘದಿಂದ, ವ್ಯವಸಾಯ ಕಾರ್ಮಿಕ ಸಂಘದಿಂದ ಹಾಗೂ ಕಾರ್ಮಿಕ ಸಂಘಟನೆಗಳಿಂದ ಕೂಡ ಆ ಹೋರಾಟಕ್ಕೆ ಒಂದು ಸಂಘೀಭಾವ, ಸೌಹಾರ್ದ ಹೇಳ್ತಾ ಅದರಲ್ಲಿ ಭಾಗವಹಿಸ್ತೀವಿ. ಇವತ್ತು ಬೆಳಿಗ್ಗೆ ದೆಹಲಿ ಪೊಲೀಸ್ ಅವರು ಯಾವುದೇ ಒಂದು ಮುನ್ಸೂಚನೆ ಇಲ್ಲದೆ ಅಲ್ಲಿಗೆ ನುಗ್ಗಿ ಸೋನಂ ವಾಂಗ್ಚುಕ್ ಅನ್ನು ಬಲವಂತವಾಗಿ ಹಾಸ್ಪಿಟಲೈಸ್ ಮಾಡಿದ್ದಾರೆ. ಅಭಿಜಿತ್ ದೀಪ್ಕೆಯನ್ನು ಅರೆಸ್ಟ್ ಮಾಡಿದ್ರು, ಆದರೆ ಆಮೇಲೆ ಬಿಡುಗಡೆ ಮಾಡಿದ್ದಾರೆ. ಆ ಹೋರಾಟ ಈಗಲೂ ಮುಂದಕ್ಕೆ ತಗೊಂಡೋಗೋ ನಿರ್ಣಯ ಮಾಡಿದ್ದಾರೆ. ವಿದ್ಯಾರ್ಥಿ ಸಂಘಟನೆಗಳೆಲ್ಲ ಸಹ ಎಲ್ಲ ಸಂಘಟನೆಗಳಿಂದ ಕನಿಷ್ಠ ಒಂದು ಯಾರಾದರೂ ನೇತೃತ್ವದಲ್ಲಿರೋರು ಈ ನಿರಾಹಾರ ಕೂತು ಮುಂದಕ್ಕೆ ತಗೊಂಡು ಹೋಗೋ ನಿರ್ಣಯ ಮಾಡಿದ್ದಾರೆ. ನಮ್ಮ ಪಕ್ಷದ ಪರವಾಗಿ ಈ ಒಂದು ದೆಹಲಿ ಪೊಲೀಸ್ನ ಹಾಗೂ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ, ಅಮಿತ್ ಶಾ ಮಾಡಿರುವ ಈ ಒಂದು ಬಲವಂತವಾಗಿ ಸೋನಂ ವಾಂಗ್ಚುಕ್ ಅನ್ನು ಅರೆಸ್ಟ್ ಮಾಡಿ ಹಾಸ್ಪಿಟಲೈಸ್ ಮಾಡಿದ ಅದರ ವಿರುದ್ಧ ಅದರ ಖಂಡನೆ ಮಾಡಿದೆ. ನಮ್ಮ ಪಕ್ಷದ ಮಾಜಿ ಪಾಲಿಟ್ ಬ್ಯೂರೋ ಸದಸ್ಯರು ಕೂಡ ಆದ ಕಾಮ್ರೇಡ್ ಬೃಂದಾ ಕಾರಟ್ ಕೂಡ ಅಲ್ಲಿ ಜಂತರ್ ಮಂತರಲ್ಲಿ ಈಗ ಧರಣಿಯಲ್ಲಿ ಕೂತಿದ್ದಾರೆ. ಸೊ ಇದರ ವಿರುದ್ಧ ಭಾರತದಲ್ಲಿ ಎಲ್ಲ ಕಡೆ ದೊಡ್ಡ ವಿರೋಧದಲ್ಲಿ ದೊಡ್ಡ ಪ್ರದರ್ಶನಗಳು ನಡೀತಾ ಇದೆ. ಅದು ಇಲ್ಲೂ ಸಹ ಈ ರೀತಿಯ ಒಂದು ಪ್ರದರ್ಶನ ಮಾಡಿ ಮೋದಿ ಪ್ರಭುತ್ವ, ಈ ಸರ್ಕಾರ ಈ ರೀತಿ ದಬ್ಬಾಳಿಕೆಯ ನೀತಿಯನ್ನು ವಾಪಸ್ ತಗೊಳ್ಬೇಕು ಅಂತ ನಾವು ಕೋರ್ತೀವಿ.